ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ಬೆಲ್ಲದಲ್ಲಿ ಚಾಕ್ಲೇಟ್ ಸಿರಪ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ನಾನು ಬೆಲ್ಲನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಬೇರೆ ಇನ್ನೇನು ನಾನು ಉಪಯೋಗ ಮಾಡ್ತಾ ಇಲ್ಲ. ಸೊ ಬೆಲ್ಲ ಮತ್ತು ಕೋಕೋ ಪೌಡರ್, ಬಟರ್ ಹಾಕಿ ನಾನು ಇದನ್ನು ಈ ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮೆಲ್ಟ್ ಆಗ್ತಿದ್ದಂಗೆ ಗೋಲ್ಡನ್ ಕಲರ್ಗೆ ಬರಬೇಕು, ಚೆನ್ನಾಗಿ ಮೆಲ್ಟ್ ಆಗಿರಬೇಕು. ನಂತರ ಅದನ್ನು ತಗೊಂಡು ನಾವು ಸ್ಟೇನ್ ಮಾಡ್ಕೊಳ್ಳೋಣ. ಸ್ಟೇನ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ 2 ಸ್ಪೂನ್ ಕೋಕೋ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಒಂದು ಲಂಪ್ಸ್ ಇಲ್ದಿರೋ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ನಂತರ ಅದ್ರ ಜೊತೆಲಿ ಸ್ವಲ್ಪ ಬಟರು, ನಂತರ ಎಸೆನ್ಸ್ ಫ್ಲೇವರಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಬೋದು. ಇದು ನಿಮಗೆ ಒಂದು 3ರಿಂದ 6 ತಿಂಗಳವರೆಗೂ ಉಪಯೋಗ ಮಾಡ್ಕೊಳ್ಬೋದು, ಕೆಡೋದಿಲ್ಲ. ಇದನ್ನು ನೀವು ಯಾವುದೇ ರೀತಿಯಾದಂಥ ಚಾಕ್ಲೇಟ್ ಸಾಸ್ ಉಪಯೋಗ ಮಾಡುವಂಥ ಸ್ಥಳದಲ್ಲಿ ಇದನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.